ಸಿದ್ದರಾಮಯ್ಯನವರು ಅನುಮತಿ ಕೊಟ್ಟಿರೋ ರಾಜ್ಯಪಾಲರ ಕ್ರಮನ ಬಿಜೆಪಿಗರು ಸಮರ್ಥನೆ ಮಾಡಿದ್ದಾರೆ. ಸಹಜವಾಗಿ ಒಂದು ಪ್ರತಿಪಕ್ಷವಾಗೂ ಮಾಡಬೇಕು, ತಪ್ಪು ಅಂತ ಇವ್ರು ಹೆಂಗೆ ಅಲ್ಲ ಅಂತಾರೋ ಅವ್ರು ಹಂಗೆ ಮಾಡಿದ್ದು ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೆ ಎಲ್ಲ ಬೆನ್ ತಟ್ಕೊಂಡಿದ್ದಾರೆ, ನೋಡ್ರ ನಮ್ಮ ಹೋರಾಟ ಹಿಂಗೆ ಅಂತ. ಹಾಂ, ಓಕೆ, ಸರಿ. ಈಗೇನೀಗ ಒಬ್ಬೊಬ್ಬರು ಅವರವ್ರು ತೋಚಿದ್ದನ್ನು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಯಾವುದೇ ರೀತಿ ಅಡೆತಡೆಯನ್ನು ಮಾಡಲಾರದೆ ಸಹಕರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ನೈತಿಕ ಹೊಣೆ ಅವತ್ತು ರಾಜೀನಾಮೆ ಕೊಡಬೇಕು. ಅವರು ನಾವೆಲ್ಲಿ ಕಾನೂನು ಹೋರಾಟ ಮಾಡಬೇಡ ಅಂತ ಹೇಳಿದ್ದೀವಿ, ಆದರೆ ಕಾನೂನಿನ ಹೋರಾಟದ ನೆಪ ಇಟ್ಕೊಂಡು ತನಿಖೆಗೆ ಅಡ್ಡಿಪಡಿಸುವಂಥ ಕೆಲಸವನ್ನು ಅವ್ರು ಮಾಡಬೇಕು. ಹಂಸರಾಜ್ ಭಾರದ್ವಾಜ್ ಅವ್ರು ಏನು ಮಾಡಿದ್ರಂತ? ಹಂಸರಾಜ್ ಭಾರದ್ವಾಜು ಕಾಂಗ್ರೆಸ್ ಪಾರ್ಟಿ ಏಜೆಂಟ್ ಅಂತ ನಾವೇನು ಹೇಳ್ತಿಲ್ಲ. ಕಾಂಗ್ರೆಸ್ ಸರ್ಕಾರವನ್ನು ಸ್ಥಿರಗೊಳಿಸಿ ನಾವು ಸರ್ಕಾರಕ್ಕೆ ಬರಬೇಕು ಅಂತಿಲ್ಲ. ಗವರ್ನರ್ ಅವರು ಇವತ್ತು ಅನುಮತಿಯನ್ನ ಕೊಟ್ಟಿದ್ದಾರೆ. ಯಾರು ಸೈಟ್ಗೋಸ್ಕರ ಅಪ್ಲೈ ಮಾಡಿ ಕಾಯ್ತಾ ಇದ್ರು ಅವ್ರಿಗೆ ಸಂದಂತ ಜಯ ಅಂತ. ಈ ತರ ದ್ವೇಷ ರಾಜಕಾರಣ ಮಾಡಕ್ ಹೋದರೆ ಕಾಂಗ್ರೆಸ್ ಅವ್ರದ್ದು ನೂರಾರು ಹಗರಣಗಳು ಇದೆ. ಈಗಾಗಲೇ ನಾವು ಹೇಳ್ಬಿಟ್ಟಿದ್ವಿ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಅಜೆಂಡಾ. ನಾವೇನು ಆ ತರ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಯಾವುದೇ ಪ್ರಯತ್ನವನ್ನ ಬಿಜೆಪಿ ಮಾಡಲ್ಲ. ಕಾಂಗ್ರೆಸ್ ಅಲ್ಲಿ ಏನಾದರೂ ಭಿನ್ನಮತ ಬುಗಿಲೆತ್ತರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು, ಕಾನೂನಿನಂತೆ ಎದುರಿಸಿ ಅನ್ನುವಂಥದ್ದನ್ನ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಪಾರ್ಟಿ ಬೇರೆ ರಾಜ್ಯದಲ್ಲಿ, ಬೇರೆ ಕಡೆಗಳಲ್ಲಿ ಬೇರೆ ಪಕ್ಷದವರಿಗೆ ಬುದ್ಧಿ ಹೇಳ್ತಾ ಇದ್ದೀರಿ. ಆ ಬುದ್ಧಿ ಹೇಳುವುದನ್ನ ನೀವು ಮೊದಲು ಪಾಲಿಸಿ. ನಿಮ್ಮ ಮುಖ್ಯಮಂತ್ರಿಗಳ ಕರ್ನಾಟಕದಲ್ಲಿ ಈ ರಾಜಕಾರಣಿಗಳ ಮಧ್ಯೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಂತು ಈ ಒಂದು ಪ್ರಾಸಿಕ್ಯೂಷನ್ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ನೀವು ಹಿಂದೆ ಯಾವ್ಯಾವ ಹಗರಣಗಳ ಬಗ್ಗೆ ನೀವು ಆರೋಪ ಮಾಡ್ತಿದ್ರೆ ಅದ್ರ ಬಗ್ಗೆನೂ ಕೂಡ ನೀವು ತನಿಖೆಗೆ ಆದೇಶ. ಸಿದ್ದರಾಮಯ್ಯ ಹೋದಂದ್ರೆ ಪಕ್ಷ ಉಳ್ಗಾಲಿಲ್ಲ. ಮಹಾನಾಯಕ ಅಥವಾ ಸಿಡಿ ಶಿವ ಬಂದ್ರೆ 2 ದಿವಸ ಪಕ್ಷ ಬರ್ತೇವೆ. ಯಾಕಂದ್ರೆ ಏನೈತಿ ಅವ್ರ ಎಷ್ಟು ಭ್ರಷ್ಟಾಚಾರ ಮಹಾಪಿತಾಮಹ. ಆಲ್ ರೈಟ್, ಸಿ ಆಸ್ ಆನ್ ಟುಡೇ ಅವರ ಹೆಸರು ಒಂದು FIR ಅಲ್ಲೂ ಇಲ್ಲ. ಸೊ ಹಾಗಾಗಿ ತನಿಖೆಯ ಪ್ರಶ್ನೆ ಇಲ್ಲ. ತನಿಖೆ ಅಡ್ಡಿ ಪಡಿಸೋದು ಇವೆಲ್ಲ ಇಲ್ಲ ಆಸ್ ಆನ್ ಟುಡೇ. ನಾಳೆ ನ್ಯಾಯಾಲಯದಲ್ಲಿ FIRಗೆ ಅನುಮತಿ ಬಂದರೆ ನಾ ಹೇಳ್ತಿರೋದು, ಮತ್ತು ಇವರು ರಾಜ್ಯಪಾಲರ ಅಧಿಕಾರವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋದಲ್ಲಿ ಅಲ್ಲಿ ಏನು ಅನ್ನೋದರ ಮೇಲೆ ಇವರು ತನಿಖೆಗೆ ಅಡ್ಡಿ ಬರ್ತಾರೋ ಬರಲ್ವೋ, ಆ ತನಿಖೆ ಹಂಗೆ ನಡೆಯೋದು ಸರಿಯೋ, ನೈತಿಕವಾಗಿ ಸರಿಯೋ, ಕಾನೂನಿನ ಪ್ರಕಾರವಾಗಿ ಸರಿಯೋ, ಸಂವಿಧಾನಕ್ಕೆ ಸರಿಯೋ, ಎಲ್ಲ ಪ್ರಶ್ನೆ ಆಗ. ಆಸ್ ಆನ್ ಟುಡೇ ಇಲ್ಲ ಅಲ್ಲಿ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ ಮಾತಾಡಿದ್ದಾರೆ, CIC ಅಧ್ಯಕ್ಷರು, ನೋಡ್ಬಿಡೋಣ. ಎಲ್ಲೆಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಎಲ್ಲೆಲ್ಲಿ ಆಲ್ ರೈಟ್. ಇನ್ನು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಎಲ್ಲ ಕೊಚ್ಚೋಗಿತ್ತಲ್ಲ, ಅದರಿಂದ ಖಾಲಿ ಮಾಡಬೇಕು ಅಂತಿತ್ತಲ್ಲ. ಹೌದು ಸರ್, ಅದೇ ತಾನೇ ಈಗ ನಮ್ದು. ಹೌದು ಸರ್. ಈಗ ಅವರು ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ನಿನ್ನೆ ಒಂದು ಎಲಿಮೆಂಟ್ ಹಾಕಿದ್ರಲ್ವ, ಇನ್ನು ಚಕಟಕ ಅಂತ ಇನ್ನೊಂದು 3-4 ಎಲಿಮೆಂಟ್ನ ಹಾಕೊಂಡ್ಬಿಟ್ಟಿದ್ದಾರೆ. ಅದರ ಪರಿಣಾಮ 1 ಲಕ್ಷ ಕ್ಯೂಸೆಕ್ ಹೊರಗೆ ಬಿಡ್ತಾ ಇದ್ರು, ಈಗ 500 ಕ್ಯೂಸೆಕ್ ಇಳಿಸ್ಕೊಂಡ್ಬಿಟ್ರು. ಅಂದರೆ ಸುಮಾರು ಒಂದು 25-30 TMC ನೀರು ಉಳ್ಕೊಂಡ್ಬಿಟ್ಟಿದೆ ಈಗ. ಹಾಗಾಗಿ ಬಚಾವಾಯಿತು ರೈತರೆಲ್ಲ. ಈ ಮಧ್ಯೆ ಒಳಹರಿವು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ. ಈಗ ಒಂದು 80,000 ಕ್ಯೂಸೆಕ್ ಕೊಟ್ಟೋಗಿದೆಯಂತೆ 85ಕ್ಕೆ. ಸದ್ಯಕ್ಕೆ ಒಂದು 72 TMC ಇದೆ. ಬಟ್ ಇದೇ ಥರ ಒಳಹರಿವು ಏನಾದರೂ ಆದರೆ, ಮಳೆ ಆಗ್ಬಿಟ್ಟು ಇನ್ನೊಂದು 4-5 ದಿನನೋ, ವಾರನೋ, 10 ದಿನನೋ ಆಗ್ಬಿಟ್ರೆ ಮತ್ತೆ ಡ್ಯಾಮು ಹಳೇ ಲೆವೆಲ್ಗೆ ಬಂದು ಕೂತ್ಕೊಳ್ಳುತ್ತೆ, ತುಂಬ್ಕೊಂಡ್ಬಿಡುತ್ತೆ. ಏನೋ ಅಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ. ಅಷ್ಟರ ಮಟ್ಟಿಗೆ ಆ ಭಾಗದ ರೈತರು, ರೈತಾಪಿ ಜನ ಅಥವಾ ಬೆಳೆನ ನಂಬಿದವರು ಎಲ್ಲರೂ ಬಚಾವಾದಂಗೆ ಕಾಣುತ್ತೆ. ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗುವುದು. ಹೌದು, ಎಸ್. ಇನ್ನು ಕೋಲ್ಕತ್ತಾ ಯುವ ವೈದ್ಯ ಅತ್ಯಾಚಾರ ಪ್ರಕರಣ ಖಂಡಿಸಿ ಇವತ್ತು ದೇಶಾದ್ಯಂತ ವೈದ್ಯರೆಲ್ಲ ಮುಷ್ಕರವನ್ನು ನಡೆಸಿ OPD ಸೇವೆಗಳನ್ನು ತೀವ್ರ ವ್ಯತ್ಯಯ ಆಯಿತು. ನಮ್ಮ ರಾಜ್ಯದಲ್ಲೂ ಕೂಡ ಇದೇ ಸಮಸ್ಯೆ ಆಗಿತ್ತು. ಕಣ್ಣೀರು ಹಾಕಿದ್ರು ಬಡ ರೋಗಿಗಳು, ಏನು ಮಾಡೋಕ್ಕಾಗಲ್ಲ ಸಮಸ್ಯೆ. ನಾಳೆಯಿಂದ ಮತ್ತೆ ಆರಂಭವಾಗುತ್ತೆ OPDಗಳು. ನಮ್ಗೆ ಕಿಡ್ನಿಲಿ ಕಲ್ಲೈತೆ ಅಂತಾರೆ, ಬೆನ್ನು ನೋವು. ಈಗ ನೀವು ಇವತ್ತು ನೋಡಿದೆ ಅಂತ ಬಾಗ್ಲಾಕಂದ್ರೆ ಎಲ್ಲರನ್ನು ಓಡಿಸ್ಬಿಟ್ರು. ಏನಪ್ಪ ಮಾಡೋದು ನಾವು? ಈಗ ನೋಡ್ಬಿಟ್ಟು ಮಾತ್ರನಾರು ಬರ್ಕೊಟ್ಟಿದ್ರೆ ಹೆಂಗಾರ ಮಾಡ್ಕೊಂಡು ಹೋಗ್ ನಡಿಯಕ್ಕೆ ಬೆಳಗ ನಮ್ಮ ಹುಡುಗ ನಿದ್ದನೆ ಮಾಡಿಲ್ಲ. ಆ ಎಲ್ರು ಕೇಳಿ ಸ್ವಾಮಿ ಕಾಲ್ ನೋಡಿ ಮಾತ್ರನಾರು ಬರ್ಕೊಟ್ಟಿ ಅಂದ್ರು. ಒಬ್ರು ಕೇರಪ್ಪ ಮಾಡ್ಬಿಟ್ಟು ಬೆನ್ನು ನೋಯ್ತಾ ಬಿದ್ದದ, ಎದ್ದೇಳು ಕಾಣಿಲ್ಲ, ರಾತ್ರಿ ಅಡುಗೆ ಮಾಡ್ಕೊ ಉಣ್ಣು ಕಾಣಿಲ್ಲ. ಈಗ ಒದ್ದಿಕ ಬೆಳಕರತ್ಗೆ ನಾನು ಮಾತಾಡ್ತಾ ಇದ್ರೆ ಎಲ್ಲ ನೋಯ್ತಾ ಈಗ. ಈಗಾಗಲೇ ಮಂಗಳವಾರ ವಿವಿಧ ವೈದ್ಯರ ಮತ್ತು ನರ್ಸಸ್ಸು ಮತ್ತು ಉಳಿದ ಆಸ್ಪತ್ರೆಯ ಮಾಲೀಕರು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಒಂದು ಸಭೆಯನ್ನು ಕರೆದಿದ್ದೇನೆ. ಹೇಗೆ ಸುರಕ್ಷತೆ ನೀಡುವಂಥದ್ದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು, ಸುರಕ್ಷಿತವಾದಂಥ ವಾತಾವರಣ. ಜನರದ್ದು, ರೋಗಿಗಳದ್ದು ಸಂಕಟ ಅರ್ಥ ಆಗತ್ತೆ. ಬಟ್ ಎಲ್ಲೋ ಒಂದು ಪಾಯಿಂಟಲ್ಲಿ ಡಾಕ್ಟರ್ಗಳು ಅನುಭವಿಸ್ತಿರೋ ಕಷ್ಟನೂ ಯಾರೊಬ್ರು ಕೇಳಬೇಕಲ್ಲ. ಹಾಗಾಗಿ ಹಿಡಿಶಾಪ ಹಾಕುವಾಗ ಜನ ನಾವು ಮತ ಹಾಕಿ ನಮ್ಮನ್ನು ಸರಿಯಾಗಿ ಆಳಬೇಕು ಎಂದು ಕಳಿಸಿರುವ ಪ್ರಭೂತಿಗಳಿಗೂ ಹಿಡಿಶಾಪ ಹಾಕಬೇಕು. ನೀವು ಬರೀ ಡಾಕ್ಟರ್ಗಳಿಗೆ ಹಾಕ್ಬಿಡೋದಲ್ಲ, ಹಂಗಾಗ್ಬಾರ್ದದ. ನೀವು ಮತ ಹಾಕಿ ಕಳಿಸಿದ್ರಲ್ಲ,
ಗ್ಯಾರಂಟಿನೋ ಅಥವಾ ಹಿಂದಿನ ದಿನದ ನೋಟೋ ಮತ್ತೊಂದು ಅಂತ ಲೆಕ್ಕಾಚಾರ ಹಾಕ್ಬಿಟ್ಟು ಓಟ್ ಹಾಕಿ ಕಳಿಸ್ತೀರಲ್ಲ ನೀವುಗಳು. ಅವ್ರುಗಳು ಮಾಡೋವಂಥ ಕಚಡ ಕೆಲಸಕ್ಕೂ ಶಾಪ ಹಾಕೋಬೇಕು ನೀವು. ಅದರಿಂದ ಅವ್ರ ಪಾಡಿಗೆ ಅವ್ರು ಅಳ್ಳಾಡ್ಕೊಂಡು ಹಂಗಂಗೆ ಇದ್ಬಿಡ್ಲಿ. ಇಲ್ಲಿ ಹೊಡೆಸ್ಕೋತಾರ ಹೊಡೆಸ್ಕೊಳ್ತಾ ಇದ್ರೆ ಯಾರು ಹೊಡೆಸ್ಕೋತಾರೆ? ಐ ಅಗ್ರಿ, ಅವ್ರ ಪಾಪ ಯಾರೋ ಆಕೆಗೆ ನೋವಾಗಿರುತ್ತೆ, ನೋವೇ ಅದು. ದರ್ ಇಸ್ ಅ ಪಾಯಿಂಟ್ ಬಿಹೈಂಡ್ ಡಾಕ್ಟರ್ಸಲ್ಲೂ. ಎಷ್ಟು ದಿನ ಅಂತ ಅನ್ಸೆಕ್ಯೂರ್ಡ್ ಆಗಿ ಕೆಲಸ ಮಾಡೋಕ್ಕಾಗತ್ತೆ ಡಾಕ್ಟರ್ಗಳು? ಅವ್ರಲ್ಲ ಕಂಡಿದ್ದ ಕಡೆಯಲ್ಲೆಲ್ಲ ಆಸ್ಪತ್ರೆಯೊಳಗೆ ನುಗ್ಬಿಟ್ಟು ಬಾರಿಸ್ಬಿಡ್ತೀವಿ ಅಂತಂದರೆ ಅದೇನು ಆಸ್ಪತ್ರೆನಾ ಅಥವಾ ಏನು ಟಾರ್ಚರ್ ಚೇಂಬರಾ? ಏನೋ ಒಂದು ಕೋಪ ಬಂದರೆ ಹೋಗ್ಬಿಡೋದ. ಇನ್ನು ಈ ಅತ್ಯಾಚಾರ ಪ್ರಕರಣಕ್ಕೆ ಪೊಲೀಸ್ ವರದಿನಲ್ಲಿ ಬಿಗ್ ಟ್ವಿಸ್ಟ್. ಅದೇನೋ 150 ಗ್ರಾಮ್ ವೀರ್ಯ ಸಿಕ್ಕಿದೆ ಅಂತೆಲ್ಲ ಹೇಳ್ತಿದ್ರು. ಇಲ್ಲ, ಅದು ಗರ್ಭಾಶಯ ತೂಕ, ಅದು ತಪ್ಪಾಗಿ ಹೇಳಿದ್ದಾರೆ ಅಂತ ಪೊಲೀಸ್ ಆಯುಕ್ತ ಕಲ್ಕತ್ತಾನವ್ರು. ಈಗ ಕಲ್ಕತ್ತಾ ಪೊಲೀಸ್ ಭಾಳ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ಪಾಪ. ಇಲ್ಲದೆ ಇರೋದೆಲ್ಲ ಮಾಡ್ಕೊಂಡು ಹೋದ್ರು, ಮಾಡಬಾರ್ದೆಲ್ಲ ಮಾಡಿದ್ರು. ಈಗ ಇಲ್ಲದೆ ಇರೋದೆಲ್ಲ ಹೇಳ್ತಾರೆ. ಯಾವ ಮೂಳೆನೂ ಮುರಿದಿಲ್ಲ ಡ್ಯಾಶ್ ಅಂತ. ಈ ಮಧ್ಯೆ 42 ವೈದ್ಯರನ್ನ ಬಂಗಾಳ ಸರ್ಕಾರ ಟ್ರಾನ್ಸ್ಫರ್ ಮಾಡಿಬಿಟ್ಟಿದೆಯಂತೆ. ಅದಕ್ಕೆ BJP ಹೇಳ್ತಾರೆ ಎಲ್ಲರೂ ಹೆದರಿಸ್ತಿದ್ದಾರೆ ಅಂತ. ಅಲ್ಲ, ಅಲ್ಲಿ ಸರ್ಕಾರ ಬಿಡ್ರಿ, ಅದು ಹಂಗೆ ತಾನೆ. ಅದು ಅವ್ರು ಊರಿನವ್ರಿಗೆಲ್ಲ ಹೇಳ್ತಾರೆ ಅಷ್ಟೇ. ಅವರು ಮಮತಾ ಬ್ಯಾನರ್ಜಿ ಗೊತ್ತಿರೋದು ಒಂದೇ, ಮೋದಿ ಬೈಯೋದು, ಇನ್ನೇನು ಗೊತ್ತಿಲ್ಲ. ಬಟ್ ಮಣಿಪುರದ ಆದಂತ ಸಂದರ್ಭದಲ್ಲಿ ಮಾತಾಡಿದ್ರಪ್ಪ ಎಲ್ಲ. ಯಾರು ಯಾಕೆ ಮಾತಾಡ್ತಿಲ್ಲ ಸರ್? ಅದೆಲ್ಲ ಅವ್ರು ಮೋದಿ ಕಡೆಯಿಂದ ಆಗಿಲ್ವಲ್ಲ. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಾದ್ರೆ ಮಾತ್ರ ರೀ ನಾವು ಮಾತಾಡೋದ. ವಿರೋಧ ಪಕ್ಷ ನಾಯಕರು ಅವಾಗೆಲ್ಲ ಜೋರಾಗಿ ಅಲ್ಲಾದ್ರೆ ಮಾತಾಡ್ತೀವಿ, ಅದಿದ್ದಾಗ ಮಾತ್ರ. ಇಲ್ಲಿ ಮಾತ್ರ ಮಾತಾಡೋದು ನಾವು. ಇಂಡಿಯಾನಲ್ಲಿ ಏನಾದ್ರು ಆದರೆ ಹಿಂದೂಗಳಿಗೆ ಬೈಯೋದು ನಾವು. ಬೇರೆ ಕಡೆ ಆದರೆ ಬೈಯಲ್ಲ. ಬೇರೆ ಕಡೆ ಇಲ್ಲೇನಾದ್ರು ಮೈನಾರಿಟಿದು ಏನಾರು ಇದ್ದರೆ ಬಾಯಿ ಬಂದಂಗೆ ಬೈತಾಗ್ತೀವಿ. ಬೇರೆ ಕಡೆ ಅದೆಲ್ಲ ಮಾತಾಡಲ್ಲ ನಾವು. ನಮ್ಮನ್ನು ಕೇಳಬಾರ್ದು ನೀವು. ಇದು ಬ್ಲೈಂಡ್ ಪಾಲಿಟಿಕ್ಸ್ ಆಗೋಗಿದೆ ಈ ದೇಶದಲ್ಲಿ. ಅವರವರ ವೈಯಕ್ತಿಕ ದ್ವೇಷದ ಆಧಾರದ ಮೇಲೆ ರಾಜಕಾರಣವನ್ನು ನಡೆಸೋ ತೀರ್ಮಾನಕ್ಕೆ ಬಂದು ಆಗೋಗಿದೆ. ಹಾಗಾಗಿ ಇದು ಹೀಗೆ ನಡೆಯೋದು. ನನ್ನ ಕಡೆಯಲ್ಲಾದಾಗ ಯಾರು ಕೇಳಬೇಡಿ ಅಷ್ಟೇ. ಇನ್ನೊಂದು ಕಡೆ ಬೇರೆ ಕಡೆ ಅಲ್ಲಿ ಕೇಳಲೇಬೇಕು. ಕೇಳೋದಲ್ಲ, ದಾಂಧಲೆ ಎಬ್ಬಿಸ್ಬಿಡ್ತೀವಿ ಅಷ್ಟೇ. ಒಂದು ವಿರಾಮ ತಗೊಂಡು ಬಂದ್ಬಿಡೋಣ ಸರ್. ಕಾಪಿರೈಟ್ ಪ್ರಕರಣದಲ್ಲಿ ಸರ್, ಹಾಡುಗಳ ಕಾಪಿರೈಟ್ ಆರೋಪ ಪ್ರಕರಣದಲ್ಲಿ ನಟ ರಕ್ಷಿತ್ ಶೆಟ್ಟಿಗೆ ಹಿನ್ನಡೆಯಾಗಿದೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ MRT ಸಂಸ್ಥೆ 2 ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಸಿಕೊಂಡ ಕೇಸ್ನಲ್ಲಿ 20 ಲಕ್ಷ ಠೇವಣಿ ಇಡುವಂತೆ ನಟ ರಕ್ಷಿತ್ ಶೆಟ್ಟಿಗೆ ದೆಹಲಿ ಹೈಕೋರ್ಟ್ ಸೂಚಿಸಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಹಾಡುಗಳನ್ನು ತೆಗೀರಿ ಅಂತ ಹೇಳಿದ್ದಾರೆ. ಹೈಕೋರ್ಟಿಂದ ಆದೇಶ ಬಂದಿದೆ. ಇವಾಗ 20 lakhs rupees ಡೆಪಾಸಿಟ್ ಮಾಡಿ, ಪ್ಲಸ್ ಎಲ್ಲ ನಿಮ್ಮಲ್ಲಿರೋ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ನೀವೇನು ಪೋಸ್ಟ್ ಮಾಡಿದ್ರೆ ಅದನ್ನೆಲ್ಲ ರಿಮೂವ್ ಮಾಡಿ ಅಂತಲೂ ಆದೇಶ ಬಂದಿದೆ. ಹೈಕೋರ್ಟಿಂದನೇ ಆದೇಶ ಬಂದಿದೆ. ಮುಂದೆ ಸೇಮ್ ಸರ್, ಲೀಗಲ್ ಫೈಟ್ ಅಷ್ಟೇ. ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಯಾವುದು ಬಂದಿಲ್ಲ. ನ್ಯಾಯ ಎಲ್ಲಿದೆ ಸಾಂಗ್ ಒಂದು ಸಾಂಗ್ ಯೂಸ್ ಮಾಡಿದ್ದಾರೆ. ಮತ್ತೆ ಒಮ್ಮೆ ನೀನನ್ನು ಕಣ್ತುಂಬ, ಗಾಳಿ ಮಾತು ಸಿನಿಮಾಯಿಂದ ಇದು 2 ಸಾಂಗ್ ಯೂಸ್ ಮಾಡಿದ್ದಾರೆ. ಆಲ್ ರೈಟ್, ಕಾನೂನು ಮಾನ್ಯತೆ ಕೊಡಬೇಕು. ನಾನು ಇಷ್ಟ ಬಂದಾಗ ನಾನು ಮಾಡ್ತೀನಿ ಏನಕ್ಕೆ ಬರಲ್ವಲ್ಲ. ಹೌದು. ಆಲ್ ರೈಟ್. ಉತ್ತರ ಕರ್ನಾಟಕದ ಆಲಮಟ್ಟಿ ಜಲಾಶಯ, ಈ ಕಡೆ ತುಂಗಭದ್ರೆಯಲ್ಲಿ ನೀರು ಉಳ್ಕೋತು, ಅಲ್ಲಿ ನೀರು ಬಂದು ಸೇರ್ಕೋ. ಆಲಮಟ್ಟಿ ಜಲಾಶಯ ಆಗಸ್ಟ್ ತಿಂಗಳಲ್ಲಿ ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ. 123 TMC ಲೆಕ್ಕ ಹಾಕ್ಕೊಳ್ಳಿ ನೀವು. KRSಗೆ ಯಾರ್ಯಾರು ಹೋಗಿರ್ತೀರಿ ನೀವು. 40 TMC, 49, 47, 48 TMC ರಫ್ಲಿ. ಸೊ ಹೆಚ್ಚು ಕಡಿಮೆ 2.5 ಪಟ್ಟು ದೊಡ್ಡದು ಆಲಮಟ್ಟಿ ಜಲಾಶಯ. ಆಲ್ ರೈಟ್. ಅದು 123 TMCಯಲ್ಲಿ ತುಂಬೋಗ್ಬಿಟ್ಟಿದೆ. ಈಗ ಸಿಕ್ಕಾಪಟ್ಟೆ ತುಂಬ್ಕೊಂಡ್ಬಿಟ್ಟಿದೆ. 22,000 ಒಳಕ್ಕಿದೆ, ಒಂದು 17,000 ಹೊರಗೆ ಕೊಡ್ತಿದ್ದಾರೆ. ಇದೇ ಥರ ಮಳೆ ಬಂದರೆ ಅವ್ರಿಗೆ ಜಾಸ್ತಿ ಬಿಡ್ತಾರೆ. ಭಾಳ ಸಹಜವಾಗಿ ಆ ಭಾಗದ ಜನ ಸಂತೋಷದಲ್ಲಿದ್ದಾರೆ. ತುಂಬ್ಕೋತಲ್ಲಪ್ಪ ಅಯ್ಯಪ್ಪ ಅಂತ. ಇನ್ನು ರಾಯಚೂರು ಬಳ್ಳಾರಿನಲ್ಲೆಲ್ಲ ರಾತ್ರಿ ಸುರಿದ ಮಳೆಗೆ ಸಿಕ್ಕಾಪಟ್ಟೆ ಅವಾಂತರಗಳಾಗೋಗಿದೆ. ಹೊಸಮೋಕ ಗ್ರಾಮ ಮತ್ತು ಲಿಂಗಸುಗೂರು ಪಟ್ಟಣದ ಹಲವು ಬಡಾವಣೆಗಳೆಲ್ಲ ಜಲಾವೃತವಾಗೋಗಿದೆ. ರೋಣದ ದ್ಯಾಮುಣಸಿ ಬಳಿಯ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದಂತೆ ಒಬ್ಬ ಹುಡುಗ, ವ್ಯಕ್ತಿ ಲುಂಗಿ ಹಾಕ್ಬಿಟ್ಟು ಜನ ಹೆಂಗೋ ಸ್ಥಳೀಯರು ರಕ್ಷಣೆ ಮಾಡ್ಕೊಂಬಿಟ್ಟಿದ್ದಾರೆ. ಅವನು ಪುಣ್ಯ. ಲುಂಗೀಲ್ ತಪ್ಪಿಸ್ಕಂಡ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ. ಯಾವ್ದ ಮಾಲ್ ಓನರ್ಸ್ ಅದ್ಯಾರೋ ಸೆಕ್ಯೂರಿಟಿ ಗಾರ್ಡ್ ಕರ್ಕೊಂಬರ್ರಿ ಅವನನ್ನ ಇಲ್ಲಿಗೆ. ಆ ಸೆಕ್ಯೂರಿಟಿ ಗಾರ್ಡ್ನ ಪಂಚೆ ಕಟ್ಕೊಂಬಂದು ಒಳಗೆ ಬಿಡಲ್ಲ ಅಂದಿದ್ಯಲ್ಲಪ್ಪ. ನೀನು ನೋಡಿದೀನಪ್ಪ ಪಂಚೆ ಮಹತ್ವನ ನೀನು? ಲುಂಗಿ ಮಹತ್ವ, ಪಂಚೆ ಮಹತ್ವ, ವಾಟ್ ಎವರ್ ಜೀವ ಉಳಿಸಿ ನೋಡಿದ್ಯಪ್ಪ. ಕರ್ಕೊಂಬರ್ಬೇಕು ಅವ್ರಿಗೆ. ಈಗ ಸರಿ, ಸಕಲೇಶ್ಪುರದ ಬಳಿ ಹಳಿ ಮೇಲೆ ಕುಸಿದ ಮಣ್ಣನ್ನು ಮಳೆ ಮಧ್ಯಾಹ್ನ ಕಷ್ಟಪಟ್ಕೊಂಡು ತೆರವು ಮಾಡಿದ್ದಾರೆ ರೈಲ್ವೆ ಇಲಾಖೆ.
ದಟ್ ಶುಡ್ ಬಿ ಕಾಲ್ಡ್ ಆಸ್ ಗ್ರೇಟ್ ಲುಂಗಿ ಎಸ್ಕೇಪ್. ಹೌದ್ರಿ. ದೆಹಲಿಯಲ್ಲಿ ಮತ್ತೊಮ್ಮೆ ಸಂಸತ್ ಭವನದ ಭದ್ರತಾ ಲೋಪ ಬೆಳಕಿಗೆ ಬಂದಿದೆ. ನಿನ್ನೆ ಮಧ್ಯಾಹ್ನ ಯುವಕರೊಬ್ಬ ಗೋಡೆ ಹಾರಿ ಸಂಸತ್ ಭವನದ ಕಾರಿಡಾರ್ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ತಕ್ಷಣ ಭದ್ರತಾ ಸಿಬ್ಬಂದಿ ಆತನನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದ್ದಾರೆ. ಏನು ಶಸ್ತ್ರಾಸ್ತ್ರ ಇರಲಿಲ್ಲ ಅವನ ಹತ್ರ. ಬಂಧಿತನನ್ನ ಉತ್ತರ ಪ್ರದೇಶ ಮೂಲದ 20 ವರ್ಷದ ಯುವಕ ಮನೀಶ್ ಅಂತ ಗುರುತಿಸ್ತಾ ಇದ್ದಾರೆ. ತುಂಬಾ ಎತ್ತರದ ಗೋಡೆಯನ್ನು ಆತ ಹೇಗೆ ಹತ್ತಿದ ಅನ್ನೋದು ಈಗ ಬಹಳ ಚರ್ಚೆ ಇದೆ. ಆತ ಮಾನಸಿಕ ಸ್ಥಿತಿ ಏನೋ ಸರಿ ಇರಲಿಲ್ಲ ಅಂತಿದ್ದಾರೆ. ಆಯಿತು, ಮಾನಸಿಕ ಸ್ಥಿತಿ ಸರಿ ಇಲ್ದಿದ್ರೆ ಸರಿ, ಬಟ್ ಮಾನಸಿಕ ಸ್ಥಿತಿ ಇಲ್ದಿದ್ದವನು ಅಷ್ಟು ಎತ್ತರದ ಗೋಡೆ ಹೆಂಗೆ ಹತ್ತದ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಮಾನಸಿಕ ಸ್ಥಿತಿ ಇಲ್ಲ ಅಂತ ಅಂದ್ಬಿಟ್ಟು ಬಿಡೋದಲ್ಲ, ಹೆಂಗೆ ಹತ್ತದ ಅವನು. ಅವನೇ ಅಷ್ಟು ಗೋಡೆ ಹತ್ತಾರಂದ್ರೆ ಎರಡು ಮಾಡಿ ಇಲ್ಲ, ಕ್ರಮ ಬೇರೆ ವಿಚಾರ. ಮಾನಸಿಕ ಸ್ಥಿತಿ ಸರಿ ಇಲ್ದಿದ್ರೆ ಹೆಂಗೆ ಹತ್ತದ ಅನ್ನೋದನ್ನು ತಿಳ್ಕೊಳ್ಳಿ. ಯಾಕೆ ಅಂದರೆ ಅದಕ್ಕೆ ಬೇಕಾದ ಆಲ್ಟರ್ನೇಟಿವ್ ರಿಪೇರಿಗಳು ಮಾಡ್ಕೋಬೋದು ನೀವು, ನಂಬರ್ 1. ಅಥವಾ ಅವನ ಟೆಕ್ನಿಕ್ಕನ್ನು ಕಂಡಿಡ್ಕೊಂಡ್ರೆ ಪೊಲೀಸ್ನವ್ರಿಗೂ ಸೈನ್ಯಕ್ಕೂ ಎಲ್ಲರೂ ಎಲ್ಪಿಗೆ ಬರ್ಬೋದು. ಅದು ಕಾಂಪೌಂಡ್ ಹತ್ತೋ ವ್ಯವಹಾರ ಹಿಂಗೂ ಹತ್ತಿಸ್ಬೋದು ನೋಡಯ್ಯ ಅಂತ ಯಾರಿಗೂ ಗೊತ್ತು. ಎಸ್, ಭಾರತದ ಸ್ಟಾರ್ ರೆಸ್ಲರ್ ವಿನೇಶ್ ಫೋಗಟ್ ಭಾರತಕ್ಕೆ ವಾಪಸ್ಸಾದರು. ಏರ್ಪೋರ್ಟಲ್ಲಿ ಅಭಿಮಾನಿಗಳೆಲ್ಲ ಕೆಲವರೆಲ್ಲ ಅವ್ರನ್ನ ಸ್ವಾಗತ ಮಾಡಿದ್ರು, ಕೆಲವರೆಲ್ಲ ಭಾವುಕರಾದರು, ಕಣ್ಣೀರಿಟ್ಟರು. ದೀಪಿಂದರ್ ಹೂಡಾ, ರೆಸ್ಲರ್ಗಳಾದ ಸಾಕ್ಷಿ ಮಲಿಕ್, ಬಜರಂಗ್ ಪೂನಿಯಾ ಅವರೆಲ್ಲ ಹೋಗಿ ಸಮಾಧಾನ ಮಾಡಿದ್ರು. ಆಮೇಲೆ ಅವ್ರನ್ನ ತೆರೆದ ವಾಹನದಲ್ಲಿ ಅವರ ಸ್ವಗ್ರಾಮಕ್ಕೆ ಕರ್ಕೊಂಡು ಹೋದರು. ಆಕೆಯನ್ನು ಅನರ್ಹಗೊಂಡ ದಿನ ಪದಕ ವಿಜೇತೆ ಅಂತಲೇ ಪರಿಗಣಿಸಿ ಅದ್ದೂರಿ ಸ್ವಾಗತ ಕೊಡ್ತೀವಿ ಅಂತ ಹರಿಯಾಣ ಸರ್ಕಾರ ಹೇಳಿತ್ತು. ಇವತ್ತೇನು ಅಂಥದ್ದು ಕಾಣಿಸ್ಲಿಲ್ಲ. ಮಾಡ್ಬೋದಾಗಿತ್ತು, ಏನೇನು ದೊಡ್ಡ ಕೆಲಸ ಆಗಿರಲಿಲ್ಲ ನನ್ನ ಪ್ರಕಾರದಲ್ಲಿ. ಇನ್ನು ವಿನೇಶ್, ಭಾರತದ ರೆಸ್ಲಿಂಗ್ ಫೆಡರೇಷನ್ ನಮ್ಮ ಬೆಂಬಲಕ್ಕೆ ನಿಲ್ಲಿಲ್ಲ ಅಂತೇನೋ ಫೋಗಟ್ ಪತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ ನನಗೆ ಅದು ಯಾರು ನಿಲ್ಲಿಲ್ವೋ ಏನೋ, ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾನೇ ನಿಂತಿತ್ತು, ವಾದ ಪ್ರತಿವಾದಗಳನ್ನೆಲ್ಲ ಮಾಡಿದೆ. ಹಾಗಾಗಿ ಗೊತ್ತಿಲ್ಲ ಏನೆಯೋ, ಅದು ಅವ್ರಿಗೇನು ಅನಿಸಿದೆಯೋ ಏನೋ. ಹುಚ್ಚು ಸಾಹಸ ಮಾಡಿ ವೈರಲ್ ಆಗಲು ಹೊರಟ ಯುವಕನೊಬ್ಬ. ಇದಕ್ಕೂ ಹೇಳಬೇಕಾಗಿತ್ತು ಯಾರೊಬ್ಬರು, ಇದಕ್ಕೇನು ಬರೆದಿಲ್ವಾ ಪ್ರಭೂತಿಗಳು. ಯುವಕನೊಬ್ಬ ನೀರು ಪಾಲಾಗೋಗಿದ್ದಾನೆ. ಮಹಾರಾಷ್ಟ್ರದ ನಾಗ್ಪುರ ಬಳಿಯ ಮಕರ್ಡೋಕ್ಟಾ ಡ್ಯಾಮ್ ಅಂತೆ ಅದು. ಅಲ್ಲಿ ಭಾರಿ ಮಳೆಯಾಗಿ ನೀರು ಹರಿತಾ ಇದೆ, ಮೇಲಕ್ಕೆ ಬಂದು ಹೊಡಿತಿದೆ ನೀರು. 23 ವರ್ಷದ ಹುಡುಗ ಆಕಾಶ್ ಅಂತ, ಅವನು ಸ್ಟಂಟ್ ಮಾಡೋಕ್ಕೆ ಹೋಗಿದ್ದಾನೆ. ರೀಲ್ ಮಾಡೋ ಏನೋ ಮಾಡಿ ಅದೇನೋ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಡ್ಬೇಕು ಅನ್ನೋ ಥರ ಹೋದ. ಅಲ್ಲಿ ವಿಫಲವಾಯಿತು, ಕುಸ್ತಾ ಬಿದ್ದ. ಇನ್ನಿಬ್ಬರು ಗೆಳೆಯರಿದ್ದರು, ಅವರು ಟ್ರೈ ಮಾಡಿದ್ದಾರೆ ಅವನನ್ನು ಸೇವ್ ಮಾಡೋಕ್ಕೆ ಆಗಿಲ್ಲ. ಕೆಳಗಿಳಿಸೋ ಪ್ರಯತ್ನ ಬಿಟ್ಟರು, ಆ ಪ್ರಯತ್ನದಲ್ಲೇ ಬಿದ್ದ. ಕೆಳಕ್ಕೆ ಬಿದ್ದವನು ಹೋದ ಕೊಚ್ಕೊಂಡತ್ಲ ಕಡೆಗೆ. ಡ್ಯಾಮ್ ಹತ್ರಕ್ಕೆ ಅಷ್ಟೊಂದು ಜನನಿಯಾಗಿ ಬಿಟ್ರು. ಅಂದ್ರೆ ಕೆಳಗಡೆ ನೀರು ಬೀಳುತ್ತೆ ಸರ್, ಕೆಳಗಡೆ ನಿಲ್ಲಕ್ಕೆ ಬಿಟ್ಟಿರ್ತಾರೆ. ಅದೇ ಏನಕ್ಕೆ ಬಿಡ್ಬೇಕದು? ಚೆಕ್ ಡ್ಯಾಮ್ ತರ ನೀರು ಸರ್ ಇರ್ಬೋದು, ಜಲಪಾತದ ತರ ಅಲ್ಲಿ ಹೋಗಿರ್ತಾರೆ ಇವ್ರು. ಮೇಲ್ ಹತ್ತಿ ಇಂಥವೆಲ್ಲ ಮಾಡಕ್ ಹೋಗಿರೋ. ಇದು ಡ್ಯಾಮನ್ನು ಸರಿಯಾಗಿ ಹೈಟಲ್ಲಿ ಕಟ್ಟಿಲ್ಲ, ಅಲ್ಲಿ ಸ್ವಲ್ಪ ಪಾಚಿ ಇದೆ, ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದಿರಲಿಲ್ಲ. ಯಾಕೆ ಅಂತ ಯಾರು ಪ್ರಶ್ನೆ ಮಾಡಿಲ್ವಾ? ಮಾಡಬಹುದು ಸರ್, ಯಾರು ಮಾಡಿಲ್ವಾ? ಅದಕ್ಕೆ ಮಾಡಬೇಕಪ್ಪ ನೀವು. ಡ್ಯಾಮನ್ನು ಕ್ಲೀನೇ ಮಾಡಿಲ್ಲ ಮೇಲ್ಗಡೆ, ಯಾವನು ಬ್ಲೀಚಿಂಗ್ ಪೌಡರ್ ಹಾಕಿ ಜಾರ್ಬಿಟ್ಟು ಬಿದ್ದುಬಿಟ್ಟ. ಅವನು ಹಾಕ್ಬೇಕಲ್ವಾ?